ಹೆಲೋ ಎಲ್ಲರಿಗೂ. ಲಾಸ್ಟ್ ವೀಡಿಯೋದಲ್ಲಿ ನಾವು ನಮ್ಮ ಎಂಜಿನೆಕ್ಸ್ ಕಂಟೈನರನ್ನು ಕ್ರಿಯೇಟ್ ಮಾಡಿದೆವು ಮತ್ತು ಅದನ್ನು ರನ್ ಮಾಡಿ ನಾವು ಸ್ವಲ್ಪ ಬ್ರೌಸರಲ್ಲಿ ಔಟ್ಪುಟ್ ನೋಡಿ ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಸಹ ನಾವು ನೋಡಿದ್ದೆವು. ಓಕೆ, ಸೊ ಈಗ ಪುನಃ ಒಂದು ಸರಿ ನಾವು ಆ ಪರ್ಟಿಕ್ಯುಲರ್ ಎಂಜಿನೆಕ್ಸ್ ಕಂಟೈನರನ್ನು ನೋಡುವ ಒಂದು ಸರಿ. ಸೊ ಡಾಕರ್ ಕಂಟೈನರ್ LS ಅಂತೇಳಿ ಹಾಕಿದರೆ ಎಂಜಿನೆಕ್ಸ್ ರನ್ ಆಗ್ತಾ ಉಂಟು ಅಂತೇಳಿ ಬಂದಿದೆ. ಇಫ್ ಇನ್ ಕೇಸ್ ನಿಮ್ಮದರಲ್ಲಿ ಎಂಜಿನೆಕ್ಸ್ ಕಂಟೈನರ್ ಸ್ಟಾಪ್ ಆಗಿದ್ದರೆ ನೀವು ಡಾಕರ್ ಕಂಟೈನರ್ ಸ್ಟಾರ್ಟ್ ಮೈ ಎಂಜಿನೆಕ್ಸ್ ಅಂತೇಳಿ ಈ ರೀತಿ ಮಾಡಿದರೆ ಆ ಪರ್ಟಿಕ್ಯುಲರ್ ಕಂಟೈನರ್ ಸ್ಟಾರ್ಟ್ ಆಗ್ತದೆ. ಬಟ್ ನಂದು ಆಲ್ರೆಡಿ ಸ್ಟಾರ್ಟ್ ಆಗಿ ಉಂಟು. ಸೊ ನಾನೀಗ ಬ್ರೌಸರನ್ನು ಓಪನ್ ಮಾಡಿಕೊಂಡು ಲೋಕಲ್ ಹೋಸ್ಟ್ 8080ಗೆ ಹೋದರೆ ನಮ್ಮ ವೆಬ್ಸೈಟ್ ಕಾಣ್ತಾ ಉಂಟು. ವೆಲ್ಕಮ್ ಟು ಎಂಜಿನೆಕ್ಸ್ ರನ್ನಿಂಗ್ ಫ್ರಮ್ ಡಾಕರ್ ಅಂತೇಳಿ ಬರ್ತಾ ಉಂಟು. ಸೊ ಈಗ ಪ್ರಾಬ್ಲಮ್ ಎಂತ ಅಂತೇಳಿದರೆ ನಮಗೆ ಈಗ ಪುನಃ ನಾವು ಈ ಕಮಾಂಡನ್ನು ಯೂಸ್ ಮಾಡಿಕೊಂಡು ಡಾಕರ್ exec-it ಅಂತೇಳಿದರೆ ಇಂಟ್ರಾಕ್ಟಿವ್ ಅಂತ. ಇಫ್ ಇನ್ ಕೇಸ್ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡಿರೋದಿದ್ರೆ, ಇಂಟ್ರಾಕ್ಟಿವ್ ಅಂದರೆ ನಮಗೆ ಅದು ಇಂಟ್ರಾಕ್ಟಿವ್ ಮಾಡಿಕೊಂಡು ರನ್ ಆಗಬೇಕು, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬಾರ್ದು. ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬೇಕಿದ್ರೆ ಡಿ ಅಂತೇಳಿ ಹಾಕಿದರೆ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತದೆ. ಬಟ್ ಕಮಾಂಡ್ ಲೈನ್ ಯಾವತ್ತೂ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬಾರ್ದು. ಸೊ ಅದಕ್ಕೋಸ್ಕರ IT ಅಂತೇಳಿ ಹಾಕಿ ನಾವು ಇಲ್ಲಿ ಬಂದು ಮೈ -ಎಂಜಿನೆಕ್ಸ್ ಅಂತೇಳಿ ಹಾಕಿ ಬ್ಯಾಶ್ ಅಂತೇಳಿ ಹಾಕಿದರೆ ನಾವು ಕಂಟೈನರ್ ಒಳಗಡೆ ಹೋಗ್ತೇವೆ. ಮತ್ತು ನಮಗೆ ಆ ಪರ್ಟಿಕ್ಯುಲರ್ ಲೊಕೇಶನ್ ನೆನಪಿದ್ರೆ CD usr/share/nginx/html ಅಂತೇಳಿ ಇಲ್ಲಿ ಹೋಗಿ ಇಲ್ಲಿ LS ಅಂತೇಳಿ ಮಾಡಿದರೆ ನಮಗೆ index.html ಅಂತ ಕಾಣ್ತಾ ಉಂಟು. ವೆರಿಫೈ ಮಾಡಲಿಕ್ಕೋಸ್ಕರ ಕ್ಯಾಟ್ ಅಂತೇಳಿ ಕೊಟ್ಟರೆ ಹೀಗೆ ಬರ್ತದೆ. ಎಡಿಟ್ ಮಾಡಬೇಕಿದ್ರೆ ನಾನು index.html ಅಂತೇಳಿ ಈ ರೀತಿ ಕೊಟ್ಟರೆ ನಮಗೆ ಎಡಿಟ್ ಮಾಡಲಿಕ್ಕೆ ಆಗ್ತದೆ. ಬಟ್ ನೀವೀಗ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಇಫ್ ನಿಮ್ಮ ವೆಬ್ಸೈಟಲ್ಲಿ ಒಂದು 50-60 ಫೈಲ್ಸ್ಗಳು CSS ಇಂಥ ಹಲವಾರು ರೀತಿಯ ವಿಷಯಗಳೆಲ್ಲ ಇದ್ದರೆ ನೀವು ಈ ಕಮಾಂಡ್ ಲೈನಲ್ಲಿ ಕೂತ್ಕೊಂಡು ಎಡಿಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವೆಂತ ಮಾಡಬೇಕಾದದ್ದು ಅಂತೇಳಿದರೆ ಆ್ಯಕ್ಚುಲಾಗಿ ಕೋಡ್ ಎಡಿಟರಲ್ಲಿ ಯೂಸ್ ಮಾಡಿಕೊಂಡು ನಾವು ವೆಬ್ಸೈಟನ್ನು ಬಿಲ್ಡ್ ಮಾಡೋದು ಮತ್ತು ರನ್ ಮಾಡೋದು. ಓಕೆ, ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ವೆಬ್ಸೈಟನ್ನು ನಾವು ಆ್ಯಕ್ಚುಲಾಗಿ VS ಕೋಡಲ್ಲಿ ಮಾಡಬೇಕಿದ್ರೆ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಮತ್ತು ಜಸ್ಟ್ ಇನ್ ಕೇಸ್ ನೀವೀಗ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದರೆ ಅಥವಾ ಫಸ್ಟ್ ಟೈಮ್ ನೀವು ಕೋಡ್ ಮಾಡೋದಾದರೆ VS ಕೋಡ್ ಅಂತೇಳಿ ಈ ರೀತಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ವಿಜುವಲ್ ಸ್ಟುಡಿಯೋ ಕೋಡ್ ಅಂತೇಳಿ ನಿಮಗೆ ಈ ಪರ್ಟಿಕ್ಯುಲರ್ ಕೋಡ್ ಎಡಿಟರ್ ಕಾಣ್ತದೆ. ನೀವು ವಿಂಡೋಸಿಗೆ, ಮ್ಯಾಕ್ OSಗೆ, ಲಿನಕ್ಸಿಗೆ ಯಾವುದಕ್ಕೆ ಸಹ ಇದನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಈಗ ಇದನ್ನು ಡೌನ್ಲೋಡ್ ಮಾಡಿ ಆದ ನಂತರ ಇಫ್ ನೀವು ಕೋಡರ್ ಆಗಿದ್ದರೆ ಆಲ್ರೆಡಿ ಇದು ಇರ್ತದೆ ನಿಮ್ಮ ಹತ್ರ. ಸೊ ಅಷ್ಟಾದ ನಂತರ ನೆಕ್ಸ್ಟ್ ನಾವೊಂದು ನಿಮ್ಮ ಫೈಲ್ ಎಕ್ಸ್ಪ್ಲೋರರಿಗೆ ಬಂದು ಒಂದು ಹೊಸ ಫೋಲ್ಡರನ್ನು ಕ್ರಿಯೇಟ್ ಮಾಡಬೇಕಿಲ್ಲಿ. ಈ ಫೋಲ್ಡರ್ಗೆ ನಾನು ಹೆಸರು ಮೈ ವೆಬ್ಸೈಟ್ ಬೇಡ, ವೆಬ್ಸೈಟ್ 2 ಅಂತೇಳಿ ಇಟ್ಟು ಬಿಡ್ತೇನೆ. ಓಕೆ, ವೆಬ್ಸೈಟ್ 1 ಆಲ್ರೆಡಿ ಮಾಡಿದ್ದೇವೆ. ನಮ್ಮದು ಕೋಡ್ ಎಡಿಟರ್ ಇನ್ಸ್ಟಾಲ್ ಆಗಿರ್ತದಲ್ಲ, ಅದನ್ನು ಓಪನ್ ಮಾಡಿದರೆ ನಿಮಗೆ ಈ ರೀತಿ ಕಾಣ್ತದೆ. ಅದಕ್ಕೆ ನೀವು ಈ ಪರ್ಟಿಕ್ಯುಲರ್ ಫೋಲ್ಡರನ್ನು ಇಟ್ಕೊಂಡು ಡ್ರ್ಯಾಗ್ ಮಾಡಿದರೆ ಈ ಪರ್ಟಿಕ್ಯುಲರ್ ಫೋಲ್ಡರ್ ಓಪನ್ ಆಗ್ತದೆ. ನಾನು HTML CSS ವೀಡಿಯೋದಲ್ಲೆಲ್ಲ ಇದನ್ನೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಬಟ್ ಎಟ್ ದ ಮೂಮೆಂಟ್ ನಿಮಗೆ ಇಲ್ಲಿ ವೆಬ್ಸೈಟ್ 2 ಅಂತೇಳಿ ಕಂಡ್ರೆ ಅಥವಾ ನೀವೆಂತ ನೇಮ್ ಕೊಟ್ಟಿದ್ದೀರೋದು ಕಂಡ್ರೆ ಕರೆಕ್ಟಾಗಿ ರನ್ ಆಗ್ತಾ ಉಂಟು ಅಂತೇಳಿ ಅರ್ಥ ನಿಮಗೆ, ಅಂದರೆ ಸೆಟಪ್ ಕರೆಕ್ಟಾಗಿ ಉಂಟು ಅಂತೇಳಿ. ಇಲ್ಲದಿದ್ದರೆ ಮಿಸ್ ಮಾಡಿದರೆ ನಿಮಗೆ ಕಷ್ಟ ಆಗ್ತದೆ. ಇಟ್ ಡಸಂಟ್ ಮ್ಯಾಟರ್, ನೀವು ಯಾವುದ್ರಲ್ಲಿ ಸಹ ಮಾಡ್ಬೋದು. ಸೊ ಇಲ್ಲಿ ಬಂದು ಈಗ ವೆಬ್ಸೈಟ್ ಒಂದು ಮಾಡಿಬಿಡುವ. ಸಿಂಪಲ್ ವೆಬ್ಸೈಟ್ index.html ಅಂತೇಳಿ ಮಾಡೋದು. ನಿಮ್ಮ ಕೀಬೋರ್ಡಲ್ಲಿ ಶಿಫ್ಟ್ ಮತ್ತು ಎಕ್ಸ್ಕ್ಲಮೇಟ್ರಿ ಉಂಟಲ್ಲ, ನಂಬರ್ 1 ಅಂತೇಳಿ ಇರ್ತದೆ ಕೀಬೋರ್ಡಲ್ಲಿ. ಅದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಬರ್ತದೆ. ಎಂಟರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಒಂದು ಸಿಂಪಲ್ ವೆಬ್ಸೈಟ್ ಬರ್ತದೆ. ಇಲ್ಲಿ ನಾನು ಡಾಕರ್ HTML ಕೋರ್ಸ್ ಅಂತೇಳಿ ಈ ರೀತಿ ಬರೆದು ಬಿಡ್ತೇನೆ ಸುಮ್ಮನೆ. ಸೊ ಇಲ್ಲಿ ಬಂದು ನಾನು ಮೈ ನೇಮ್ ಇಸ್ ಮಂಜುನಾಥ್ ಅಂತೇಳಿ ಒಂದು H1 ಹಾಕಿ ಬಿಡ್ತೇನೆ. ಇಷ್ಟೇ ಸಿಂಪಲ್, ಎಂತ ಎಕ್ಸ್ಟ್ರಾ ಇಲ್ಲ. ಸೊ ಇಷ್ಟು ಹಾಕಿದ ನಂತರ ನಾವು ಎಂತ ಮಾಡಬೇಕಾದದ್ದು ಅಂತೇಳಿದರೆ, ಇಲ್ಲಿ ನಾವು VS ಕೋಡಲ್ಲಿ ಒಂದು ಟರ್ಮಿನಲನ್ನು ಓಪನ್ ಮಾಡ್ಬೋದು. ಟರ್ಮಿನಲ್ಲಿ ಕ್ಲಿಕ್ ಕೊಟ್ಟು ನ್ಯೂ ಟರ್ಮಿನಲ್ ಅಂತೇಳಿ ಕೊಟ್ಟರೆ ಇಲ್ಲಿ ನಮಗೆ ಟರ್ಮಿನಲ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಈ ಟರ್ಮಿನಲ್ ಮತ್ತು ನಿಮ್ಗೆ ಇಲ್ಲಿ ಕಾಣ್ತದಲ್ಲ, ಇದು ಎರಡು ಸಹ ಸೇಮ್, ಎಂಥ ವ್ಯತ್ಯಾಸ ಇಲ್ಲ ಇದರಲ್ಲಿ. ಇಲ್ಲಿ ಸಹ ನೀವು LS ಅಂತೇಳಿ ಮಾಡಿದರೆ ನಿಮಗೆ ಈ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗಡೆ ಎಂತ ಉಂಟು ಅದು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ನು ನೆಕ್ಸ್ಟ್ ಎಂತ ಅಂತೇಳಿದರೆ, ನಾನು ಸ್ವಲ್ಪ ಇದನ್ನು ಮೇಲೆ ಮಾಡ್ತೇನೆ, ಎಂತಕ್ಕಂದರೆ ಇದು ಜಸ್ಟ್ ಒಂದು ಫೈಲ್ ಅಲ್ಲ, ಅದರಿಂದಾಗಿ ಎಂಥ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದು ನಾನು ಡಾಕರ್ ಕಂಟೈನರ್ ರನ್, ಇಲ್ಲಿ ನಾವೆಂತ ಮಾಡೋದು ಅಂದರೆ ಇಲ್ಲಿ -D ಅಂತೇಳಿ ಹಾಕಿಬಿಡ್ತೇನೆ. ಸೊ ದ್ಯಾಟ್ ಅದು ಡಿಟ್ಯಾಚ್ ಆಗಿ ರನ್ ಆಗ್ತದೆ. IT ಅಂತೇಳಿ ಹಾಕಿದರೆ ಇಂಟ್ರಾಕ್ಟಿವ್ ಆಗಿ ರನ್ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ
ಪಿ ಅಂತೇಳಿ ಹಾಕಿ ಪೋರ್ಟನ್ನು ಸೆಟ್ ಮಾಡಿ ಬಿಡ್ತೇನೆ. 80 ಆಲ್ರೆಡಿ ಸೆಟ್ ಆಗಿ ಉಂಟು. ಸೊ ಅದರಿಂದ 8000 ಅಂತೇಳಿ ಮಾಡ್ತೇನೆ. ನಮ್ಮ Nginx ಕಂಟೈನರಲ್ಲಿ 80 ಪೋರ್ಟಿಗೆ ಸೆಟ್ ಮಾಡಿಬಿಡ್ತೇನೆ. ನೆಕ್ಸ್ಟ್ ನೇಮ್ ಕೊಡಬೇಕು ಅದಕ್ಕೆ. ಸೊ ನೇಮ್ --ನೇಮ್ ಅಂತೇಳಿ ಹಾಕಿಕೊಂಡು ಇದಕ್ಕೆ ನಾನು ವೆಬ್ಸೈಟ್ 2 ಅಂತೇಳಿ ಕೊಟ್ಟು ಬಿಡ್ತೇನೆ ನೇಮನ್ನು. ನೆಕ್ಸ್ಟ್ ಅದಾದ ನಂತರ ಇಮೇಜ್ ನೇಮ್ ಕೊಡಬೇಕಾದದ್ದು, ಅದನ್ನು ನಾನು Nginx ಅಂತೇಳಿ ಕೊಟ್ಟು ಬಿಡ್ತೇನೆ. ಇಷ್ಟು ಮಾಡಿ ಎಂಟರ್ ಕೊಟ್ಟರೆ ರನ್ ಆಯಿತು. ಈಗ ನಾನು ಇಲ್ಲಿ ಬಂದು ನಮ್ಮ 8000 ಪೋರ್ಟಿಗೆ ಹೋದರೆ ನಮಗೆ ವೆಲ್ಕಮ್ ಟು Nginx ಅಂತೇಳಿ ಕಾಣ್ತದೆ. ನಾರ್ಮಲ್ ಆಗಿ ನಾವು ಮಾಡಿದ್ದು Nginx ಕಂಟೈನರ್ ಇದು, ಲಾಸ್ಟ್ ಟೈಮ್ ಸಹ ನಾವು ಮಾಡಿದ್ದೇವೆ ಇದನ್ನು. ನೆಕ್ಸ್ಟ್ ಈಗೆಂತ ಮಾಡುವ ಅಂತ ಹೇಳಿದರೆ, ಫಸ್ಟಿಗೆ ನನ್ನ ಇಮೇಜನ್ನು ಸ್ವಲ್ಪ ಸಣ್ಣದು ಮಾಡಿಬಿಡ್ತೇನೆ ಸೊ ದಟ್ ನಿಮಗೆ ಕಮಾಂಡ್ ಕರೆಕ್ಟಾಗಿ ಕಾಣಲಿ ಅಂತೇಳಿ. ಮತ್ತು ಇಲ್ಲಿ ಬಂದು ನಾನು ಎಂತ ಮಾಡ್ತೇನೆ ಅಂದರೆ ಈ ಪರ್ಟಿಕ್ಯುಲರ್ ಕಂಟೈನರನ್ನು ಸ್ಟಾಪ್ ಮಾಡಿಬಿಡ್ತೇನೆ. ಸೊ ಡಾಕರ್ ಕಂಟೈನರ್ ಸ್ಟಾಪ್ ವೆಬ್ಸೈಟ್ 2 ಅಂತೇಳಿ ಕೊಟ್ಟು ಬಿಡ್ತೇನೆ. ಸೊ ದ್ಯಾಟ್ ವೆಬ್ಸೈಟ್ 2 ಕಂಟೈನರ್ ಸ್ಟಾಪ್ ಆಗಲಿ. ಅದಾದ ನಂತರ ಡಾಕರ್ ಕಂಟೈನರ್ RM ವೆಬ್ಸೈಟ್ 2 ಅಂತೇಳಿ ಮಾಡಿಬಿಡ್ತೇನೆ. ಸೊ ದ್ಯಾಟ್ ನಾವು ವೆಬ್ಸೈಟನ್ನು ಕರೆಕ್ಟಾಗಿ ಹಾಕಿಕೊಂಡು ರಿಲೀಸ್ ಮಾಡುವಾಗೆ ಮಾಡುವ ಅಂತೇಳಿ. ಸೊ ಇಲ್ಲಿ ಈಗ ಇಷ್ಟು ಬಂದು ನಾನು ಪುನಃ ಒಂದು ಇಲ್ಲಿ ನೇಮ್ ಎಲ್ಲ ಕೊಟ್ಟು ನೆಕ್ಸ್ಟ್ ಇಲ್ಲಿ ಪೋರ್ಟ್ ಆಯಿತು. ಸೊ ಈ ಪರ್ಟಿಕ್ಯುಲರ್ ಪೋರ್ಟ್ ಆದ ನಂತರ ನೆಕ್ಸ್ಟ್ ಇನ್ನೊಂದೊಂದು ಹಾಕಿಬಿಡ್ಬೋದು ಇದರಲ್ಲಿ. ಅದೆಂತ ಅಂತೇಳಿದರೆ -v ಅಂತೇಳಿ ಹಾಕಿ ವಾಲ್ಯೂಮ್ ಎಂತ ಇರ್ತದೆ ಅಂತ ಹೇಳಿದರೆ ಇದರಲ್ಲಿ ./ ಅಂತೇಳಿ ಕೊಡ್ತೇವೆ. ಅಂದರೆ ನಮ್ಮ ಕರೆಂಟ್ ಫೋಲ್ಡರ್, ಈ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗಡೆ ಇರುವ HTML ಅಂತೇಳಿ ಒಂದು ಫೋಲ್ಡರ್. ಓಕೆ, ಈಗ ಅಟ್ ದ ಮೊಮೆಂಟ್ ಕ್ರಿಯೇಟ್ ಆಗಿಲ್ಲ, ಬಟ್ ಅದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗ್ತದೆ. ಈ ಫೋಲ್ಡರ್ ಯಾವ ಇದರೊಟ್ಟಿಗೆ ಮ್ಯಾಪ್ ಆಗ್ತದೆ ಅಂತ ಹೇಳಿದರೆ, ನಾವು ಯಾವಾಗಲೂ ಕಂಟೈನರ್ ಒಳಗಡೆ ಹೋಗಿ ನಾವು ಎಡಿಟ್ ಮಾಡ್ತಿದ್ದೇವಲ್ಲ, user/share/nginx/html ಅಂತೇಳಿರುವ ಫೋಲ್ಡರ್ ಉಂಟಲ್ಲ, ಅದನ್ನು ನಾವು ಮೌಂಟ್ ಮಾಡಿ ಬಿಡುವ. ಸೊ ಇಷ್ಟು ಕೊಟ್ಟು ನಾನೀಗ ಎಂಟರ್ ಕೊಟ್ಟ ತಕ್ಷಣ ಕಂಟೈನರ್ ಕ್ರಿಯೇಟ್ ಆಯಿತು, ಪ್ಲಸ್ ನಮಗಿಲ್ಲಿ HTML ಒಂದು ಫೋಲ್ಡರ್ ಕ್ರಿಯೇಟ್ ಆಯಿತು. ಸೊ ಈಗ ಇಲ್ಲಿ ಬಂದು ನಾನು ರಿಫ್ರೆಶ್ ಮಾಡಿದರೆ ಎಂತ ಕಾಣ್ತಿಲ್ಲ. ಎಂತಕ್ಕೆಂದರೆ ಆ ಪರ್ಟಿಕ್ಯುಲರ್ ಫೈಲೇ ಇಲ್ಲ ಅದರೊಳಗಡೆ. ಆ ಪರ್ಟಿಕ್ಯುಲರ್ ಫೈಲ್ ನಮ್ಮ index.html ಉಂಟು, ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಇದರೊಳಗಡೆ ಹಾಕಿ ಬಿಡುವ. ಸೊ ಈ ಫೋಲ್ಡರ್ ಒಳಗಡೆ index.html ಉಂಟು. ಈಗ ನಾನು ಇಲ್ಲಿ ಬಂದು ರಿಫ್ರೆಶ್ ಕೊಟ್ಟರೆ ಮೈ ನೇಮ್ ಇಸ್ ಮಂಜುನಾಥ್ ಅಂತೇಳಿ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಓಕೆ, ಸೊ ಈಗ ನಾನಿಲ್ಲಿ ಬಂದು ಸಬ್ಸ್ಕ್ರೈಬ್ ಮೀ ಆನ್ ಯೂಟ್ಯೂಬ್ ಅಂತೇಳಿ ಈ ರೀತಿ ಕೊಟ್ಟರೆ ನಾನು ಸೇವ್ ಕೊಡ್ತಿದ್ದೇನೆ. ಪುನಃ ಇಲ್ಲಿ ಬಂದು ನಾನೀಗ ಇಲ್ಲಿ ರಿಫ್ರೆಶ್ ಮಾಡಿದರೆ ಸಬ್ಸ್ಕ್ರೈಬ್ ಮೀ ಆನ್ ಯೂಟ್ಯೂಬ್ ಅಂತೇಳಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ದ್ಯಾಟ್ ನಮಗೀಗ ನಮ್ಮ HTML ಪ್ರಾಜೆಕ್ಟ್ ಉಂಟಲ್ಲ ಅದನ್ನು ರನ್ ಮಾಡಲಿಕ್ಕೆ ಆಗ್ತದೆ. ಯೂಶ್ವಲಿ HTML ಪ್ರಾಜೆಕ್ಟ್ ಒಳಗಡೆ CSS ಫೈಲ್ಸ್, ಇಮೇಜಸ್ ಎಲ್ಲ ಇರ್ತದೆ. ಸೊ ಈ ಪರ್ಟಿಕ್ಯುಲರ್ ಫೋಲ್ಡರ್ ಉಂಟಲ್ಲ ಅದರೊಳಗಡೆ ನೀವೆಲ್ಲ ಫೈಲ್ಸ್ಗಳನ್ನು ಹಾಕಿಕೊಂಡು ನಿಮಗೆ ರಿಲೀಸ್ ಮಾಡಲಿಕ್ಕೆ ಆಗ್ತದೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು. ಯೂಶ್ವಲಿ ನಾವು ಇಲ್ಲಿ HTML ಅಂತೇಳಿ ಕೊಡೋದಿಲ್ಲ, ಇಲ್ಲಿ ನಾವು SRC ಅಂತೇಳಿ ಎಂತಾದರೂ ಒಂದು ಫೋಲ್ಡರ್ ನೇಮ್ ಎಲ್ಲ ಕೊಡ್ತೇವೆ. ಬಟ್ ಅಟ್ ದ ಮೂಮೆಂಟ್ ಇಟ್ಸ್ ಫೈನ್, ನೋ ಪ್ರಾಬ್ಲಮ್. HTML ಅಂತೇಳಿ ಇರಲಿ ಫೋಲ್ಡರ್ ನೇಮ್. ಹೋಪ್ಫುಲಿ ನಿಮಗೆ ಅರ್ಥ ಆಯಿತು. ಹೆಚ್ಚಂತ ಮಾಡಲಿಲ್ಲ ಇದರಲ್ಲಿ, ನಾವು ಜಸ್ಟ್ ಒಂದು ಫೈಲ್ ಕ್ರಿಯೇಟ್ ಮಾಡಿ ನಾವು ಈ ಪರ್ಟಿಕ್ಯುಲರ್ ಕಮಾಂಡನ್ನು ರನ್ ಮಾಡಿದೆವು. ಈ ಪರ್ಟಿಕ್ಯುಲರ್ ಕಮಾಂಡ್ ಪುನಃ ಒಂದು ಸರಿ ನಿಮಗೆ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಡಾಕರ್ ಕಂಟೈನರ್ ಅಂತೇಳಿ ಕೊಡೋದು ನಾರ್ಮಲ್ ಕಮಾಂಡ್, ನಾವು ಯೂಸ್ ಮಾಡಿದ್ದೇವೆ ಇದನ್ನು ಲಾಸ್ಟ್ ವೀಡಿಯೋಸ್ಗಳಿಂದ. ಇಲ್ಲಿ -d ಅಂತೇಳಿ ಕೊಡ್ತಿದ್ದೇನೆ. d ಅಂತೇಳಿ ಕೊಟ್ಟರೆ ಎಂತ ಆಗ್ತದೆ ಅಂದರೆ ಅದು ಡೀಮನ್ ಆಗಿ ರನ್ ಆಗ್ತದೆ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತದೆ. IT ಅಂತೇಳಿ ಕೊಟ್ಟರೆ ಅದು ಆ್ಯಕ್ಚುಲ್ ಆಗಿ ರನ್ ಆಗ್ತದೆ. ನಾವು ಯಾವತ್ತು EXEC ಕಮಾಂಡ್ ಕೊಡುವಾಗ ನಾವು IT ಅಂತೇಳಿ ಕೊಡ್ತೇವೆ, ಅಂದರೆ ಅದು ಇಂಟ್ರಾಕ್ಟಿವ್ ಆಗಿ ನಮಗೆ ಎಡಿಟ್ ಮಾಡಲಿಕ್ಕೆ ಆಗಬೇಕು ಕಂಟೈನರ್ ಒಳಗಡೆ ಎಂತೆಲ್ಲ ಉಂಟು ಅದನ್ನೆಲ್ಲ. ಬಟ್ ಈಗ ಅಟ್ ದ ಮೂಮೆಂಟ್ d ಅಂತೇಳಿ ಕೊಡ್ತೇವೆ, ಯಾಕಂದರೆ ನಮ್ಮದು ವೆಬ್ ಸರ್ವರ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರಬೇಕು, ನಮಗೆ ಟರ್ಮಿನಲಲ್ಲಿ ರನ್ ಆಗೋದು ಬೇಡ ಅದು. ನೆಕ್ಸ್ಟ್ ಇಲ್ಲಿ -d ಹಾಕಿದ ನಂತರ ನಾವು -p ಅಂತೇಳಿ ಹಾಕಿಕೊಂಡು ಪೋರ್ಟ್ ಕೊಡ್ಬೋದು. ಸೊ ಪೋರ್ಟ್ ನಿಮಗೆ ಬೇಕಾದದ್ದು ಕೊಡ್ಬೋದು, 8001 ಅಂತೇಳಿ ಕೊಟ್ಟು ನೆಕ್ಸ್ಟ್ ಇದರೊಳಗಡೆ ಬಂದು ನಾವು 8 ಅಂತೇಳಿ ಕೊಡಬೇಕು, ಎಂತಕಂದರೆ ಅದು Nginx ಇದು ಪೋರ್ಟ್ ಬೈ ಡಿಫಾಲ್ಟ್. ನೆಕ್ಸ್ಟ್ ಅದಾದ ನಂತರ -v ಅಂತೇಳಿ ಕೊಟ್ಟು ವಾಲ್ಯೂಮನ್ನು ಮೌಂಟ್ ಮಾಡಬೇಕಾದದ್ದು ನಾವು. ಈ ವಾಲ್ಯೂಮ್ ಉಂಟಲ್ಲ ಇದು ನಮಗೆ ಇಲ್ಲಿ ಎಂಥ ಫೋಲ್ಡರ್ ಬೇಕೋ ಆ ಫೋಲ್ಡರಿಗೆ ಕೊಡ್ಬೋದು. ಸೊ ಈಗ ನಾನಿಲ್ಲಿ ./src ಅಂತೇಳಿ ಹಾಕಿ ನಾನು ಕಾಲನ್ ಅಂತೇಳಿ ಕೊಟ್ಟು ಇದರೊಳಗಡೆ ನಾನು /user/nginx/user/share/nginx/html ಅಂತೇಳಿ ಕೊಟ್ಟು ಈ ರೀತಿ ಸ್ಲ್ಯಾಶ್ ಹಾಕಿ ಡಾಟ್ ಹಾಕಿದರೆ ನಮಗೆ ಅದು ಸಿಗ್ತದೆ. ಬಟ್ ನಾವೀಗ ಅದಕ್ಕಿಂತ ಮುಂಚೆ ನೇಮ್ ಕೊಡಬೇಕಾದದ್ದು. ಸೊ ನೇಮ್ ಅಂತೇಳಿ ಈ ರೀತಿ ಕೊಟ್ಟು ವೆಬ್ಸೈಟ್
2A ಅಂತೇಳಿ ಹಾಗೆ ಬಿಡ್ತೇನೆ, ಎಂತಂದರೆ ಆಲ್ರೆಡಿ ಸೆಕೆಂಡ್ ಈ ವೆಬ್ಸೈಟ್ ಆಲ್ರೆಡಿ ಕ್ರಿಯೇಟ್ ಆಗಿ ಉಂಟು. ಸೊ 2A ಅಂತೇಳಿ ಕೊಟ್ಟು ನೆಕ್ಸ್ಟ್ ನಾವು ಈ Nginx ಅಂತೇಳಿ ಕೊಟ್ಟರೆ ಆವಾಗ ಅದು ಕ್ರಿಯೇಟ್ ಆಗ್ತದೆ. ಐ ಥಿಂಕ್ ಓಕೆ ಶಾರ್ಟ್ ಆ್ಯಂಡ್ -D ಅಂತೇಳಿ ಉಂಟು. ಓಕೆ ಒಂದು ಮಿಸ್ಟೇಕ್ ಮಾಡಿದ್ದೇನೆ, ಡಾಕರ್ ಕಂಟೈನರ್ ರನ್ ಅಂತೇಳಿ ಹಾಕಬೇಕಲ್ಲಿ. ಸೊ ಕೆಲವು ಸರಿ ಮಿಸ್ಟೇಕ್ ಆಗ್ತದೆ ಕಮಾಂಡ್ ಬರೆಯುವಾಗ. ಸೊ ಇಲ್ಲಿ ಬಂದು ರನ್ ಅಂತೇಳಿ ಕೊಟ್ಟು ಇಷ್ಟು ಕೊಟ್ಟರೆ ಕಂಟೈನರ್ ಕ್ರಿಯೇಟ್ ಆಯಿತು. ಇದರೊಳಗಡೆ SRC ಫೋಲ್ಡರ್ ಸಹ ಕ್ರಿಯೇಟ್ ಆಯಿತು. ಸೊ ಈಗ ನಾನು 8001ಗೆ ಹೋದರೆ ಇಲ್ಲಿ ಎಂತ ಇರುವುದಿಲ್ಲ, ಎಂತಕಂದ್ರೆ ಅದು ಫಾರ್ಬಿಡನ್ ಅಂತೇಳಿ ಉಂಟು. ಸೊ ಈಗ index.html ಅಂತ ತೆಗೆದು ಇದರೊಳಗಡೆ ಹಾಕಿ ಬಿಡ್ತೇನೆ. ಮತ್ತು ಮೇಲೆದು ಅದು HTML ಫೈಲ್ ಉಂಟಲ್ಲ, ಅದು ಅಗತ್ಯ ಇಲ್ಲ ನಮಗೆ, ಅದನ್ನು ಡಿಲೀಟ್ ಮಾಡಿ ಬಿಡ್ತೇನೆ. ಸೊ ಇಷ್ಟು ಕೊಟ್ಟು ನಾನೀಗ ಇಲ್ಲಿ ಬಂದು ರಿಫ್ರೆಶ್ ಕೊಟ್ಟರೆ ಸೇಮ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ನೇಮ್ ಇದು SRC HTML ಎಂತ ಬೇಕಿದ್ರೆ ಸಹ ಕೊಡ್ಬೋದು, ಅದೆಂಥ ಪ್ರಾಬ್ಲಮ್ ಇಲ್ಲ. ಜಸ್ಟ್ ನೀವು ನೋಡಬೇಕಾದದ್ದು ಎಂತ ಅಂತೇಳಿದರೆ ಇಲ್ಲಿ ನೀವು ಎಂತ ಕೊಡ್ತೀರಿ ಅದು ನಿಮ್ಮ ಇಲ್ಲಿ ಫೋಲ್ಡರ್ ಉಂಟಲ್ಲ ಅದಕ್ಕೆ ಮ್ಯಾಚ್ ಆಗಿರಬೇಕು. ನೆಕ್ಸ್ಟ್ ಇದು user/share/nginx/html ಉಂಟಲ್ಲ, ಇದು ಯಾವತ್ತು ನಮ್ಮದು ವೆಬ್ಸೈಟಲ್ಲಿ ನಾವು ನೋಡಿದ್ದೇವಲ್ಲ ಅದೇ ಇದರಲ್ಲಿ ಇರ್ತದೆ. ಸೊ Nginx ಇದು ಡಾಕ್ಯುಮೆಂಟೇಷನಿಗೆ ಹೋದರೆ ಡಾಕರ್ ಇದು, ಸೊ ಇಲ್ಲಿ ಬಂದೀಗ Nginx ಡಾಕರ್ ಅಂತೇಳಿ ಹೀಗೆ ಹೋದರೆ ಇಲ್ಲಿ ನಮಗೆ ಈ ಪರ್ಟಿಕ್ಯುಲರ್ ಪೇಜಲ್ಲಿ ಎಲ್ಲ ಡೀಟೇಲ್ಸ್ಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಎಲ್ಲಿ ಉಂಟು ಅದು ಅಂತೇಳಿ. ಸೊ ಯಾವುದೋ ಒಂದು ನಾವು ಮೊನ್ನೆ ಸರ್ಚ್ ಮಾಡುವಾಗ ನೋಡಿದ್ದೇವಲ್ಲ, ಸೊ ಯಾವುದೋ ಒಂದು ಕಮಾಂಡ್ ಉಂಟು, ಆ ಕಮಾಂಡಲ್ಲಿ ಅದು user/share/html ಅಂತೇಳಿ ತೋರಿಸ್ತಾ ಉಂಟು. ಸೊ ಅದು ಹುಡುಕ್ಲಿಕ್ಕೆ ಲಾಸ್ಟ್ ಟೈಮ್ ಸಹ ಕಷ್ಟ ಆಗಿದೆ. ಓಕೆ ಇಲ್ಲಿ ಉಂಟು. ಸೊ ಸೊ ಸ್ವಲ್ಪ ಝೂಮ್ ಮಾಡ್ತಾನೆ. ಸೊ user/share/nginx/html ಅಂತೇಳಿ ಉಂಟಲ್ಲ, ಈ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗಡೆ ನಾವು ಹಾಕಬೇಕಾದದ್ದು. ಸೊ ಸೇಮ್ ಫೋಲ್ಡರ್ ನೇಮನ್ನು ಇಲ್ಲಿ ಸಹ ನಾವು ಯೂಸ್ ಮಾಡಿದ್ದೇವೆ. ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಕಸ್ಟಮ್ Nginx ಇಮೇಜನ್ನು ಮಾಡಲಿಕ್ಕೆ ಉಂಟು ಅದರಲ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾನೆ. ಬಾಯ್.